ಎಲ್ಲರಿಗೂ ಶುಭೋದಯ. ನನ್ನ ಹೆಸರು ಗೀತಾ. ನಾನು ಟೀಚರ್ ಆಗಿ ಹೈಸ್ಕೂಲ್ ಟೀಚರ್ ಆಗಿ ವರ್ಕ್ ಮಾಡ್ತೇನೆ. ಆದರೆ ನನಗೆ ರಜದಲ್ಲಿ ಎಕ್ಸಾಮ್ ಆದಮೇಲೆ ರಜೆ ಬರುತ್ತೆ ಅಂದಾಗ ನನಗೆ ಸಮಸ್ಯೆ ಜಾಸ್ತಿ ಆಯಿತು. ಕಾಲಿನ ಸರ್ಜರಿ ಮಾಡ್ಕೊಳ್ಳೇಬೇಕನ್ನೋ ಅನಿವಾರ್ಯ ಆಯಿತು. ಆಗ ಡಾಕ್ಟರ್ ವಿಸಿಟ್ ಆಗಿದಾಗ 2 ಮೂಳೆಗಳು ಸೌದು ಹೋಗಿದೆ ಅಂತ ಹೇಳಿದ್ರು. ಆಗ ನನಗೆ ಒಂದು ಎರಡು ಒಟ್ಟಿಗೆ ಮಾಡ್ತೀನಿ ಅಂತ ಹೇಳಿದ್ರು. ಆಮೇಲೆ ಎಲ್ಲರೂ ನೋವು ಇರುತ್ತೆ, ಬೇಡ ಒಂದೇ ಕಾಲು ಮಾಡ್ಕೊಳ್ಳಿ ಅಂತ ಹೇಳಿದ್ಮೇಲೆ ಅದ್ರ ಮೇಲೆ ನಾನು ಒಂದು ಕಾಲು ನಾನು ಮಾಡಿಸ್ಕೊಂಡಿದ್ದೀನಿ. ಕೆಲವರು ಶಕ್ತಿ ಇದ್ದವರು 2 ಕಾಲು ಮಾಡಿಸ್ಕೊಂತಾರೆ ಒಟ್ಟಿಗೆ. ಆದ್ರೆ ನನಗೆ ಭಯದಿಂದ ಒಂದೇ ಕಾಲನ್ನ ಮಾಡಿಸ್ಕೊಂಡೆ. ಸರ್ಜರಿ ಏನೋ ತುಂಬಾ ಚೆನ್ನಾಗಿ ಮಾಡಿದ್ರು ಡಾಕ್ಟ್ರು. ಎಲ್ಲ ನಿಮ್ಗೆ ಚೆನ್ನಾಗಿ ಬಂದಿದೆ, ಏನ್ ತೊಂದರೆ ಇಲ್ಲ ಅಂತ ಹೇಳಿದ್ರು. ಆಮೇಲೆ ಫಿಸಿಯೋಥೆರಪಿ ತಗೋಬೇಕು ಅಂತ ಹೇಳಿದ್ರು. ನಾನು ಮೊದಲು ಇದಕ್ಕೆ ವಿಕಾಸ್ ಬರಕ್ ಮುಂಚೆ ಫಿಸಿಯೋಥೆರಪಿ ತಗೊಂಡೆ. ನನಗೆ ನಾನು ಸ್ಯಾಟಿಸ್ಫೈಡ್ ಆಯ್ತು. ಆಮೇಲೆ ನೆಕ್ಸ್ಟ್ ಇವ್ರನ್ನ ಕಾಲ್ ಮಾಡಿದಾಗ ಇಮಿಡಿಯೇಟ್ ಬಂದ್ರು. ಅವರು ನಗು ಮುಖದಿಂದನೇ ನಮ್ಮನ್ನ ಮಾತಾಡ್ಸಿದ್ರು, ಪ್ರೀತಿಯಿಂದ ಮಾತಾಡ್ಸಿದ್ರು. ನೆಕ್ಸ್ಟ್ ಈ ವಿಕಾಸ್ ನೋಡಿ ಮಾಡಬಹುದು ನಾವೊಂದು ಭರವಸೆ ಮೇಲೆ ಇವ್ರನ್ನ ಒಪ್ಕೊಂಡೆ. ಮಾಡ್ತಾ ಇದಾರೆ ಪಾಪ. ನಮ್ಗೆ 1 ತಿಂಗಳಾಯ್ತು ನಂಗೆ ಇವ್ರು ಬಂದು ಟ್ರೈನ್ ಅಪ್ ಕೊಟ್ಟು ಮಾಡ್ತಾ ಇದಾರೆ. ನನಗೆ ತುಂಬಾ ಖುಷಿ ಆಯ್ತು. ಮೊದ್ಲಿಗಿಂತ ನಾನು ಸ್ವತಃ ನಡಿತೀನಿ, ವಾಕ್ ಮಾಡ್ತೀನಿ, ಮೆಟ್ಲು ಹತ್ತೀನಿ, ಹೋಗಿ ಬರ್ತೀನಿ. ನಾನು ಸ್ವಲ್ಪ ಕೆಲಸ ಮಾಡ್ಕೊಳಕ್ಕೆ ಮಟ್ಟಿಗೆ ಬಂದಿದ್ದೀನಿ. ತುಂಬಾ ಥ್ಯಾಂಕ್ಸ್. ಮೊದಲು 55 ಡಿಗ್ರಿ ಇದ್ದೆ, ಇವಾಗ ನಾನು ಆಮೇಲೆ 62 ಆಯ್ತು. 89ಗೆ ಬಂದೆ, 90ಗೆ ಬಂದಿದ್ದೀನಿ ನಾನು. ಇನ್ನು ಡಾಕ್ಟರ್ ಹೇಳ್ತೇನೆ ಸ್ವಲ್ಪ ಪ್ರಯತ್ನ ಪಟ್ರೆ 110ಗೆ ನೀವು ರೀಚ್ ಆಗ್ಬೋದು, ನೀವೇ ಮಾಡ್ಬೋದಲ್ಲ ಅಂತ ಕೇಳಿದ್ರು. ವಿಕಾಸ್ ಇಲ್ಲ ನಾನೇ ಮಾಡ್ತೀನಿ, ನಾನು ಪ್ರಯತ್ನ ಪಟ್ಟೆ ಬರ್ತೀನಿ, ಮಾಡಿಸ್ತೀನಿ, ನೀವು ಹೋಪ್ಫುಲ್ ಇಟ್ಕೋಬೇಕು, ನೀವು ಬೇಜಾರ್ ಮಾಡ್ಕೋಬಾರ್ದು ಅಂತ ಹೇಳ್ತಾರೆ. ನಾನು ಒಂದೊಂದ್ಸಲ ಬೇಜಾರಾಗ್ತೀನಿ, ಎಷ್ಟು ದಿನ ಇದಾಯ್ತು ನನ್ಗೆ ಇನ್ನ ಸರಿ ಹೋಗಿಲ್ಲ ಅಂತ ಅವ್ರ ಮೇಲೆ ರೇಗ್ ಬೀಳ್ತೀನಿ. ಅವ್ರ ನಗು ಮುಖದಿಂದ ನಗ್ತಾ ಇರ್ತಾರೆ. ನಾನು ಬೇಜಾರ್ ಮಾಡ್ಕೊಂಡ್ರು, ನೀವು ನಾ ಬೇಜಾರ್ ಮಾಡ್ಕೋಬೇಡಿ, ನೀವು ರೀಚ್ ಆಗ್ತೀರಾ, ಅದಕ್ಕೆ ಡಿಗ್ರಿ ರೀಚ್ ಆಗ್ತೀರಾ ಅಂತ ಅವ್ರು ನಂಗೆ ಗೈಡ್ ಮಾಡ್ತಾರೆ. ಅವ್ರಿಗೆ ಗೈಡೆನ್ಸ್ಗೆ, ಅವ್ರು ನನಗೆ ಟ್ರೈನ್ ಅಪ್ ಮಾಡಿದ್ದಕ್ಕೆ ಹೃದಯಪೂರ್ವಕವಾಗಿ ಹಾರ್ಟ್ಫುಲಿ ಅವರಿಗೆ ಥ್ಯಾಂಕ್ಸ್ಫುಲ್ ಹೇಳ್ತೇನೆ.